ಮನೆಯಲ್ಲಿ ಫಂಕ್ಷನ್ ಅಂತೀರಿ, ಜನ ಸೇರ್ತಾರೆ, ನಾವು ಯೂನಿಫಾರ್ಮಲ್ಲಿ ಬರ್ತೀವಿ, ಜೀಪಲ್ಲಿ ಹತ್ತಿಸ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗಿ ಕೂರಿಸ್ತೀವಿ. ಅವಮಾನವಾಗತ್ತೆ ಸಾರ್, ಬೇಡ. ನೋಡು, ಗಂಡನ ಮನೆ ಸಂಪರ್ಕ ಹೋಗಿ ವರ್ಷದ ಮೇಲಾಯ್ತು ಅಂತೀಯ. ನೀನು ಕರೆದ್ರೂ ಕಷ್ಟ, ಅಲ್ಲಿ ಬಂದು ಅವ್ರಿಷ್ಟ ಬಂದಾಗ ವರ್ತಿಸ್ಬೋದು. ಕರೀದೇ ಇದ್ರೆ ಅದೂ ಕಷ್ಟ, ಸೇರಿ ಜನ ಕೇಳ್ತಾರೆ. ನಿನಗೆ ಸೂಕ್ತ ಅನ್ಸಿದ್ರೆ ಮಾಡು, ನಿರ್ಧಾರ ನಿನಗೆ. ಬರ್ಲಾ? ಬರ್ತೀನಿ ಸರ್. ವಿಷಯ ಗೊತ್ತಾಯ್ತು, ವಿಚಾರಿಸ್ಬೇಕು ಅನ್ನಿಸ್ತು, ಬಂದೆ, ನೋಡಿದೆ. ಸತ್ಯ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ರೆ ಇಲ್ಲಿಗೆ ಮುಗಿಯುತ್ತೆ. ಇಲ್ವಾ, ಮತ್ತೆ ಬರಬೇಕಾಗುತ್ತೆ, ಕರ್ಕೊಂಡು ಹೋಗ್ಬೇಕಾಗುತ್ತೆ, ಬಾಯಿ ಬಿಡಿಸ್ಬೇಕಾಗುತ್ತೆ. ಮನೇಲಿ ಫಂಕ್ಷನ್ ಅಂತೀರಿ, ಅವಮಾನ ಸರ್, ಅರ್ಥಾತ್ ಮುಜುಗರ. ಅರ್ಥವಾಗುತ್ತೆ ನನಗೆ. ಗಂಡ ಪ್ರಯೋಜನ ಇಲ್ಲ, ಈಗೊಂದು ಆಸ್ತಿ ಆಗ್ತಾ ಇದೆ, ವಿಚ್ಛೇದನದ ಆಲೋಚನೆ ಬಂದಿದೆ, ತಪ್ಪಿಲ್ಲ. ಈಗ ಮನೇಲಿ ಒಂದು ಸಮಾರಂಭ, ನೆಂಟರೆಲ್ಲ ಸೇರಿರ್ತಾರೆ. ಗೃಹ ಪ್ರವೇಶ ನಿಶ್ಚಿತಾರ್ಥ ಮುಗಿಯೋವರೆಗೂ ಈ ಗೊಂದಲ ಬೇಡ, ಸರಿನಾ? ಏನಯ್ಯ, ಈ ಸರ್ತಿನಾದರೂ ಸರಿಯಾಗಿ ಹುಡುಕಿ ಇನ್ನೊಂದು ಮದುವೆ ಮಾಡೋ. ಏನೋ ಏನಾಯ್ತು? ಯಾರು ಬಂದಿದ್ದು? ಇನ್ಸ್ಪೆಕ್ಟರ್ ಬಂದಿದ್ದ. ಏನಂತೆ? ಕಣಿ ಕೇಳು, ಹೇಳಿಲ್ಲ ನಿನಗೆ ಕೆಲ್ಸಕ್ಕೆ ನಾನು ಹೋಗೋದಿಲ್ಲ ಅಂತ? ದುರಾಸೆ, ಬಲವಂತ ಮಾಡಿ ದಬ್ದೆ. ಏನಯ್ಯ, ಯಾಕೆ ಬಂದದ್ದು? ಬಾಯ್ ಬಿಟ್ಟು ಹೇಳೋ, ಸಮಸ್ಯೆನಾ? ಶ್ಯಾಮರಾಯರು ಸತ್ತು, ಸಾವು ಸಹಜನ ಅಲ್ವಾ? ತನಿಖೆಗೆ ಶುರುವಾಗಿದೆ. ಕೈ ಮುಗಿತೀನಿ. ಅಪರೂಪಕ್ಕೊಮ್ಮೆ ಮನೇಲಿ ಸಮಾರಂಭ, ನೆಂಟರು ಇಷ್ಟೆಲ್ಲ ಸೇರಿರ್ತಾರೆ, ಅವಮಾನವಾಗುತ್ತೆ. ಅಲ್ಲಿ ಆದಾಯ ತೆರಿಗೆನಲ್ಲಿ ತನಿಖೆ, ಜೈಲು ಅಂದ್ರು. ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಇಲ್ಲಿ ವಿಚ್ಛೇದನದ ಗೊಂದಲ ಕೇಳ್ಕೊಂಡು ಮುಂದಕ್ಕೆ ಹಾಕಿಂದಿದ್ದಾಯ್ತು. ಈಗ ಕೊಲೆ ಕೇಸಾ? ಆ ಹೆಂಗಸನ್ನ ಪ್ರೀತಿಸಿ ಮದುವೆ ಆಗಿದ್ದೇ ಬಂತು ನೋಡು. ಅಷ್ಟು ಆಸ್ತಿ ಮೇಲೆ ಈ ಮಗಳು, ಸಾಲದ್ದಕ್ಕೆ ಪ್ರೀತಿ. ಇಲ್ಲಿಗೆ ಬಂದು ಮುಟ್ಟಿತು. ಕೈ ಮುಗಿತೀನೋ, ಬೇಗ ಮುಗಿಸ್ಕೋ. ಸಮಾರಂಭದಲ್ಲಿ ಗೊಂದಲ ಬೇಡ.
ತಲೆ ಹೋಗುವಂಥ ಕೆಲಸ ಏನಿಲ್ಲ. 1 ತಿಂಗಳು ರಜೆ ಹಾಕಿ. ಪ್ಲಾನ್ ಮಾಡ್ತಿದ್ದೀನಿ. ಒಂದು 10 ದಿವಸ ಇರಬೇಕಾಗುತ್ತಾ ಆಸ್ಪತ್ರೆಯಲ್ಲಿ? ಅಷ್ಟಾಗತ್ತೆ. ಮತ್ತೊಂದು 6 ತಿಂಗಳು ರೆಸ್ಟ್ ಅಂತ ಹೇಳ್ತಾರೆ. ಅದಾಗತ್ತೆ. ಸಮಸ್ಯೆ ಅದಲ್ಲ. ಗೊತ್ತು, ಸಮಸ್ಯೆ ಹಣದ್ದು. ಎಷ್ಟಾಗ್ಬೋದಂತೆ ಖರ್ಚು? 5-6 ಲಕ್ಷ ಅಂದಿದ್ದಾರೆ. ನಂದೊಂದು ಸಲಹೆ ಇದೆ. ಏನು? ವಿಶ್ವಾಸ್ ಬಿಡಿ ಸಂಸ್ಥೆಗೆ ಸೇರಿದ ಹಾಗೆ ಒಂದು ಟ್ರಸ್ಟ್ ಇದೆ. ಶಾಮರಾಯರ ತಲೆಯಲ್ಲಿತ್ತು, ಬೀಡಿ ಮಾರಿ ಬದುಕೋದು ಪಾಪ ಅಂತ. ದುಡ್ದಿದ್ರಲ್ಲಿ ಸಮಾಜಕ್ಕೊಂದಿಷ್ಟಿರಲಿ ಅಂತ ಈ ಟ್ರಸ್ಟನ್ನು ಹುಟ್ಟಾಕಿದ್ದಾರೆ. ಈ ತರಹದ ಕಾಯಿಲೆಗಳಿಗೆ ಅಲ್ಲಿ ಅರ್ಜಿ ಹಾಕ್ಕೊಂಡ್ರೆ ಹಣ ಸಿಗುತ್ತೆ. ಏನು ಇಲ್ದೋರು ಹಾಕ್ಕೋಬೇಕು? ಹಾಗೇನಿಲ್ಲ. ಖರ್ಚು ಜಾಸ್ತಿ, ಆದಾಯ ಕಮ್ಮಿ, ಅವರು ಹಾಕ್ಕೊಬೋದು. ನಂದು ಮತ್ತು ಇವ್ರದ್ದು ಇಬ್ರದ್ದು ಆದಾಯ ಸೇರಿದ್ರೆ ಕಮ್ಮಿ ಎಲ್ಲಾಗತ್ತೆ? ನಿಮ್ಮ ಮನೆಯವ್ರು ಹಾಕಲಿ ಅರ್ಜಿ, ಅವ್ರ ಆದಾಯ ತೋರಿಸಿ. ನಿಮ್ಮ ಆದಾಯ ತೋರಿಸ್ಬೇಕು ಅಂತ ಎಲ್ಲಿದೆ? ತಪ್ಪಾಗಲ್ವಾ? ಏನು ತಪ್ಪು? ಸುಳ್ಳು ಹೇಳ್ದ ಹಾಗೆ. ಸುಳ್ಳೆಲ್ಲಿ ಹೇಳ್ತಾ ಇದ್ದೀರಾ ನೀವು? ಪೂರ್ತಿ ಸತ್ಯ ಹೇಳ್ತಾ ಇಲ್ಲ ಅಷ್ಟೇ. ಮನಸ್ಸು ಗೊತ್ತಿರುತ್ತಲ್ವಾ? ಹಾಕಿದ್ರೆ ಖಂಡಿತ ಸಿಗುತ್ತೆ. ಒಂದು, ನಿಮ್ಮ ಯಜಮಾನರು ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು, ನಿಮ್ಮ ಹುದ್ದೆ ಸುನಂದಮ್ಮ ಅದಕ್ಕೆ ಹೆದರ್ತಾರೆ. ಮತ್ತೆ ಅಲ್ಲಿಗೆ ಬಂದು ಮುಟ್ಟತ್ತೆ ಅಧಿಕಾರದ ದುರುಪಯೋಗ. ಆ ಟ್ರಸ್ಟ್ನ ಹುಟ್ಟಾಕಿರೋದು ಏನು ಇಲ್ದವ್ರಿಗೆ ಸಹಾಯವಾಗ್ಲಿ ಅಂತ. ನಾವೇನು ಇಲ್ದವ್ರು ಅಲ್ಲವಲ್ಲ. ಸುಳ್ಳು ಹೇಳಿ ತಿಂದ್ರೆ ಬೇರೆಯವ್ರ ಊಟ ಕಿತ್ಕೊಂಡ ಹಾಗೆ. ಗಂಡನ ಸಮಸ್ಯೆ ನಾನು ಉತ್ತರ ಹುಡುಕ್ಬೇಕು, ಅದು ಅಹಂಕಾರ. ಬಿಟ್ಟು ಬೇಡಿದ್ರೆ ಭಿಕ್ಷೆ ಆಗತ್ತೆ. ಪ್ರಾವಿಡೆಂಟ್ ಫಂಡಲ್ಲಿ ಎಷ್ಟಿಟ್ಟಿದ್ದೀರಿ? ಮಗಳ ಮದುವೆಗೆ ಅಂತ ಕೂಡಿಡ್ತಾ ಇದ್ದೀನಿ. ಸಾಕಷ್ಟು ಇರಬೇಕು. ವಿಚಾರಿಸಿ ತಿಳ್ಕೊಳ್ಳೋಣ ಪ್ರಾವಿಡೆಂಟ್ ಫಂಡಲ್ಲಿ ಎಷ್ಟಿದೆ ಅಂತ. ಈ ಥರದ ಸಮಸ್ಯೆಗಳಿಗೆ ಅದರಿಂದ ನೀವು ಸಾಲ ತಗೋಬೋದು. ಮಗಳ ಮದುವೆ ನಾಳೆ ಸಮಸ್ಯೆ, ಗಂಡನ ಅನಾರೋಗ್ಯ ಇವತ್ತಿನ ಸಮಸ್ಯೆ. ಸಾಕ್ಬೇಕಲ್ಲ ಅಹಂಕಾರನ. ಪ್ರಾವಿಡೆಂಟ್ ಫಂಡಲ್ಲಿ ಸಾಲ ತಗೊಳ್ಳಿ. ಬರಲಾ? ಸಲಹೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಕತೆ ಹೊಡಿಬೇಡಿ, ನಿಮಗಿದೆಲ್ಲ ಗೊತ್ತಿರಲಿಲ್ವಾ? ಅದಲ್ಲ, ಮನಸ್ಸಿನಲ್ಲಿ ಅಳುಕು. ಪ್ರಾವಿಡೆಂಟ್ ಫಂಡು ಭವಿಷ್ಯದ ನಿಧಿ. ಭವಿಷ್ಯದ ಬದುಕಿಗೆ ಗುಡ್ಡೆ ಹಾಕೋದು. ಅದನ್ನ ವರ್ತಮಾನದ ಸಮಸ್ಯೆಗೆ ತಿನ್ನೋದಾ? ದುಡಿದು ತಿನ್ನಬೇಕು ಅನ್ನೋ ಅಹಂಕಾರ ಇದ್ದರೆ ವರ್ತಮಾನದಲ್ಲಿ ಅಷ್ಟೇ ಬದುಕೋ, ಭವಿಷ್ಯದಲ್ಲಿ ಅಲ್ಲ. ನೆಮ್ಮದಿಯಿಂದ ತಗೊಳ್ಳಿ, ನಿಮ್ಮದೇ ದುಡ್ಡು, ಯಾರ ಹಂಗೂ ಇಲ್ಲ. ಸಂಜೆ 4:45 ಆಗಿತ್ತು. ಶಾಮರಾಯರ ಕೋಪ ಬಂದಿತ್ತು. ವೆಂಕಟೇಶನ್ ಕರಿ ಅಂದ್ರು. ಸರಿ. ವೆಂಕಟೇಶ ಫೋನ್ ಸ್ವಿಚ್ ಆಫ್ ಮಾಡಿ ಕೂತಿದ್ದ. ಅವನ್ ಹುಡ್ಕೋಕೆ 4 ಗಾಡಿ ಕಳಿಸ್ದೆ. ರಾತ್ರಿ 9ಕ್ಕೆ ಬಂದ. ಶಾಮರಾಯರು ಹೋಗು ಅಂದ್ರು. ನಾನು ಹೊರಟು ಬಂದೆ. ಮನೆಗೆ ಬಂದೆ, ಊಟ ಮಾಡಿದೆ, ಮಲಗಿದೆ. ಬೆಳಗ್ಗೆ ಫೋನ್ ಬಂತು, ಅವನು ಸತ್ತಿದ್ರು, ನೀ ಹೋದೆ. ಅಲ್ಲಿ ಜನ ಸೇರಿದ್ರು. ಪುರೋಹಿತರನ್ನ ಕರ್ಸಿದ್ವಿ, ಮುಂದನ್ನು ನಡೆಸಿದ್ವಿ. ಅಷ್ಟೇನಾ? ಅಷ್ಟೇ. ಮತ್ತಿನ್ನೇನು? ಪೊಲೀಸ್ ಸ್ಟೇಷನ್ಗೆ ಹೋಗು, ಬರ್ಕೊಡು, ಬಾ. ಆದಷ್ಟು ಬೇಗ ಮುಗಿಸ್ಕೊ. ಮದ್ವೆ ಗಲಾಟೆ ಶುರು ಆದ್ಮೇಲೆ ಪುರ್ಸತ್ತಿರಲ್ಲ. ಮತ್ತೇನೋ? ಈಗ ವೆಂಕಟೇಶನ್ ಕರೆಸಿ ಅಂದರು. ನಾನು ಕರೆಸ್ದೆ. ಅಲ್ಲಿ ಹೇಳ್ತೀನಿ, ಯಾಕೆ ಕರ್ಸಿದ್ರಿ ಅಂತ ಕೇಳಲ್ವಾ?
ಕೇಳ್ತಾರೆ. ಶಾಮರಾಯರಿಗೆ ಕೋಪ ಬಂದಿತ್ತು ಅಂತೀನಿ. ಯಾಕೆ ಅಂತ ಕೇಳಲ್ವಾ? ಹೇಳು, ಇವನು ಅವ್ರು ಫೋರ್ಜರಿ ಮಾಡಿ ಆಸ್ತಿ ಕದ್ದಿದ್ದ ಅಂತ. ಸಮಸ್ಯೆ ಆಗಲ್ವಾ? ಏನ್ ಸಮಸ್ಯೆ? ಶಾಮರಾಯರಿಗೆ ಕೋಪ ಬಂದಿತ್ತು, ಜಗಳ ಆಗುತ್ತೆ ಅಂತ ಗೊತ್ತಿತ್ತು. ವೆಂಕಟೇಶ ಕುಡಿದು ಬಂದಿದ್ದ, ಮೈಮೇಲೆ ಪ್ರಜ್ಞೆ ಇಲ್ಲ ಅನ್ನೋದು ಗೊತ್ತಿತ್ತು. ಹಾಗಿದ್ದು ಇವರೊಬ್ಬರನ್ನೇ ಯಾಕೆ ಬಿಟ್ಟು ಹೋದೆ ಅಂತ ಕೇಳಲ್ವಾ? ಇವರೇ ಹೋಗೊಂದಿದ್ರಲ್ಲ. ಕಾಳಜಿ ಇದ್ರೆ ಹೊರಗೆ ಕೂತ್ ಕಾಯ್ಬೇಕಾಗಿತ್ತು ಅಂತಾರೆ. ವೆಂಕಟೇಶ ಕೊಲೆ ಮಾಡ್ತಾನೆ ಅಂತ ಗೊತ್ತಿತ್ತು, ಅದಕ್ಕೆ ಸಹಾಯವಾಗಲಿ ಅಂತ ಒಬ್ಬರನ್ನೇ ಬಿಟ್ಟು ಹೋದ ಅಂದುಬಿಡ್ತಾರ. ಸಾಕು, ಇಲ್ಲಿದ್ದೆಲ್ಲ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ನಿಜವಾಗ್ಲೂ ನಿನ್ನ ಕುತ್ತಿಗೆಗೆ ಬರುತ್ತಾ? ಬರಬಾರ್ದು. ಇಲ್ಲ, ನಿನ್ ಮೇಲೆ ಅನುಮಾನ ಬರಲ್ಲ. ಕೊಲೆ ಆಯ್ತು ಅಂದ್ರೆ ಲಾಭ ಇರ್ಬೇಕಲ್ವಾ? ವೆಂಕಟೇಶಂಗೆ ಏನಾಯ್ತು ಲಾಭ? ಇದ್ದಿದ್ದು ಹೋಯ್ತು. ನಿಂಗೇನಾಯ್ತು ಲಾಭ? ಏನು ಇಲ್ವಲ್ಲ. ಊಟ ಕೇಳೋ. ಸುನಂದಮ್ಮಂಗೆ ಲಾಭ ಆಗಿದೆ. ಅಂಗಳದಲ್ಲಿ ಹೆಣ ಬಿದ್ದಿತ್ತು, ನಾನು ಹೋದೆ. ಸುನಂದಮ್ಮ ಕೋಣೆ ಕರೆದ್ರು. ಬಾಯಿಂದ ಬಂದ ಮೊದಲ ಪ್ರಶ್ನೆ, ಶಾಮರಾಯರ ಪಾಲೆಷ್ಟಿತ್ತು? ತಕ್ಷಣಕ್ಕೆ ಪತ್ರ ತರಿಸಿ ಅಂದರು. ಟೈಪ್ ಮಾಡಿಸಿ ಅಂತಂದರು. ದುಃಖದ ಸನ್ನಿವೇಶ ಕಳೆದ ಮೇಲೆ ಸಹಿ ಹಾಕ್ಸೋದು ಕಷ್ಟ ಅಂತಂದರು. ಅವತ್ತು ಆ ಹೆಂಗಸನ ಧೈರ್ಯ ನೋಡಿ ಮೆಚ್ಕೋಬೇಕು ಅನ್ನಿಸ್ತು. ಆದರೆ ಈಗ ಸಣ್ಣಗೆ ಅನುಮಾನ ಕಾಡ್ತಿದೆ. ಸಾಕು, ಸುಮ್ಮನೆ ಇರ್ತೀಯಾ? ತನಿಖೆ ಮುಂದುವರೆದು ಕೊಲೆ ಆಪಾದನೆ ಸುನಂದಮ್ಮನ ಕುತ್ತಿಗೆ ಸುತ್ತ ಅಂತಾದರೆ ನಂತರದ ಕ್ರಿಯೆಗಳಲ್ಲಿ ಸಹಕರಿಸಿದೋನು ನಾನು. ಕುತ್ತಿಗೆಗೆ ಬರುತ್ತಾ? ಅಹಂಕಾರ ನಿನ್ಗೆ. ಕೆಲಸ ಆಯ್ತಾ, ಸಂಬಳ ಬಂತ ಅಷ್ಟು ನೋಡ್ಬೇಕು ತಾನೆ. ಅದ್ಬಿಟ್ಟು ದೊಡ್ಡಸ್ತ್ಗೆ ಇವ್ರಿಗೆ ಪತ್ರ ತರಿಸು, ಅವ್ರಿಗೆ ಸಲಹೆ ಕೊಡು. ಆಸ್ತಿ ಅವ್ರಿಟ್ಕೋತಾರೆ, ಪಾಪ ಕರ್ಮ ನೀನು ಮೂದಿಗೆ ಸವರ್ತಾರೆ. ಮೊದಲು ಹೋಗು ಆ ಇನ್ಸ್ಪೆಕ್ಟರ್ ಹತ್ರ. ನಿನ್ಗೇನ್ ಗೊತ್ತೋ ಅದನ್ನು ಒದ್ರ ಬಾ. ಹುಷಾರು, ಆ ಸುನಂದಮ್ಮನ ಜೊತೆ ಗುರ್ತಿಸ್ಕೊಂಡಿದ್ಯಾ? ಅವ್ರ ಕುತ್ತಿಗೆಗೆ ಸುತ್ಕೊಂಡಿದ್ದೆ ನಿನಗೂನು. ಕೆಲಸದಿಂದ ಆಚೆ ಕಳಿಸಿದ್ರು, ಮತ್ತೆ ಹೋಗದೇ ಇದ್ದಿದ್ರಾಗ್ತಿತ್ತೇನು. ರಿಯಲ್ ಬ್ರದರಾ ಸರ್? ಹಾಂ, ಸ್ವಂತ? ಸೇಮ್ ಪೇರೆಂಟ್ಸು, ಸ್ವಂತ. ಹೇಳಿ ಸರ್. ಅವತ್ತು ರಾತ್ರಿ ಕೊನೆಗೆ ಅಣ್ಣನ ಜೊತೆಲಿದ್ದಿದ್ದು ನಾನೇ ಸರ್. ಅವನು ಕೋಪದಲ್ಲಿದ್ದ. ಅವನು ಸಹಿ ಫೋರ್ಜರಿ ಮಾಡಿ ನಾನು ಆಸ್ತಿ ಮಾರಿದ್ದೆ. ನ್ಯಾಚುರಲ್ ಸರ್. ಬಾಯಿಗೆ ಬಂದಾಗ ಬೈತಾ ಇದ್ದ. ಸರ್, ನಾನು ಕುಡ್ದಿದ್ದೆ, ಮನಸ್ಸು ಹತೋಟಿಲಿರಲಿಲ್ಲ. ಆಗತ್ತೆ ಬಿಡಿ ಸರ್. ಅವನು ಹೊಡಿಯಕ್ಕೆ ಬಂದ, ನಾನು ತಿರುಗಿಸ್ಕೊಡ್ದೆ. ಕೆಳಗೆ ಬಿದ್ದ. ಎದೆ ಮೇಲೆ ಕೂತು ರಪ 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 ನಾಲ್ಕು ಹಾರಸ. ಒಂದು 10 ಮಿನಿಟ್ಸ್ ಇರಬೇಕು. ಆಮೇಲೆ ಸರ್? ಎದೆ ನೋವು ಅಂತಿದ್ದ. ಹಾರ್ಟ್ ಅಟ್ಯಾಕ್ ಆಗಿರಬೇಕು. ಇರಬೇಕು.
ಮುಂದೆ ಸರ್? ಡ್ರೈವರ್ ಇರಲಿಲ್ಲ, ನಾನೇ ಕಾರಲ್ಲಿ ಹತ್ತಿಸ್ಕೊಂಡೆ ಮನೆ ಮುಂದೆ ಬಂದೆ. ಅವನು ಇಳಿಲಿಲ್ಲ, ನೋವಲ್ಲಿದ್ದ. ಜ್ಞಾನ ಇತ್ತೋ ಇಲ್ವೋ ನಾ ಕಾಣೆ. ಪಾಪ, ನಾನೇ ಹೆಗಲಿ ಕೈ ಹಾಕಿ ಇಳಿಸ್ಕೊಂಡೆ. ಅವನು ನಿಂತಿದ್ನೋ, ಕೂತಿದ್ನೋ, ಮಲಗಿದ್ನೋ ನೆನಪಿಲ್ಲ. ಕುತ್ತಿಗೆ ಚೈನು ಪರ್ಸು ತೊಗೊಂಡು ಹೋದ್ರಿ. ನ್ಯಾಚುರಲ್ ಸರ್, ನಾನಾಗಿದ್ರು ಅದನ್ನೇ ಮಾಡ್ತಿದ್ದೆ. ಡಿಫ್ರೆನ್ಸ್ ಏನು ಗೊತ್ತಾ? ನಾವು ಬೇರೆಯವ್ರಿಗೆ ಮಾಡ್ತೀವಿ, ನೀವು ಸ್ವಂತ ಬ್ರದರ್ಗೆ ಮಾಡಿದ್ರಿ. ಸೇಮ್ ಪೇರೆಂಟ್ಸ್ ಅಲ್ವಾ? ಈಗ ಈ ಸ್ಟೋರಿ ಚೇಂಜ್ ಮಾಡಬೇಕು. ರಿಯಲ್ ಬ್ರದರ್ಸ್, ಸೇಮ್ ಪೇರೆಂಟ್ಸ್, ನಿಮ್ಮ ಸ್ಟೋರಿ ವರ್ಕೌಟ್ ಆಗಲ್ಲ. ಜನ ನಂಬಲ್ಲ. ಈ ಸ್ಟೋರಿ ಚೇಂಜ್ ಮಾಡಬೇಕು. ಬಗ್ಸ್ಕೊಳ್ಳಿ. ನೀವು ಬ್ರದರ್ಸ್ ಇಬ್ರು ಅಣ್ಣ ತಮ್ಮಂದಿರ ಥರ, ರಾಮ ಲಕ್ಷ್ಮಣರ ಹಾಗೆ. ಏನೋ? ಹಾಂ. ಅಣ್ಣ ಅಧಿಕಾರದಲ್ಲಿದ್ದ, ತಮ್ಮ ನೀವು ಕೆಲಸದಲ್ಲಿದ್ರಿ, ಆಡಳಿತ ನಡೆಸ್ತಿದ್ರಿ. ಹ್ಞೂ. ಸರಿನಾ? ಹಾಂ. ದಿನ ರಾತ್ರಿ 12 ಗಂಟೆವರೆಗೂ ಚರ್ಚೆ. ಸಂಸ್ಥೆನ ಹೇಗೆ ಮುಂದಕ್ಕೆ ತರಬೇಕು ಅದು. ಅವತ್ತು ರಾತ್ರಿನೂ ಚರ್ಚೆ ನಡೀತಿತ್ತು. ಕೆಲಸದವ್ರು ಹೋದ್ರು, ಇಲ್ಲಿ ಚರ್ಚೆ. ಡ್ರೈವರ್ಸ್ ಹೋದ್ರು, ಇಲ್ಲಿ ಚರ್ಚೆ. ವಾಚ್ಮ್ಯಾನ್ ಮಲಗದ, ಇಲ್ಲಿ ಚರ್ಚೆ. ಸಂಸ್ಥೆಯ ಏಳಿಗೆ ಬಗ್ಗೆ. ಅಣ್ಣ ತಮ್ಮಂದಿರು, ರಾಮ ಲಕ್ಷ್ಮಣರ ಚರ್ಚೆ ಹೇಗಿದೆ? ಚೆನ್ನಾಗಿದೆ. ಮಧ್ಯೆ ಸುನಂದಮ್ಮನವ್ರದ್ದು ಫೋನ್ ಬಂತು. ಒಂದು 20 ಸರ್ತಿ ಬೈದ್ರು. ಇಲ್ಲ, ಬೈದ್ರು. ಒಂದ್ಸರ್ತಿ ಅಂತೂ ಶ್ಯಾಮರಾಯರಿಗೆ ಕೋಪ ಬಂದು, ನೀನು ಏನು ಬೇಕಾದರೂ ಮಾಡ್ಕೊ, ನನ್ನ ಕೊಂದ್ರು ಸರಿನೇ, ತಮ್ಮನ್ನ ಸಂಸ್ಥೆನ ಬಿಡೋಲ್ಲ. ಇಲ್ಲ ಹಾಗಂದ್ರು. ಇಲ್ಲ ಅಂದ್ರು, ಹಾಗಂದ್ರು. ಹೀಗೆ ಹೇಳಿ. ಅಂದ್ರು, ಹಾಗಂದ್ರು. ಹ್ಞೂ, ಹಾಗಂದ್ರು. ಚರ್ಚೆ ಮುಗೀತು. ನಿಮ್ಮ ಕಾರ್ನಲ್ಲಿ ಸ್ವಂತ ಡ್ರೈವ್ ಮಾಡಿಕೊಂಡು ಮನೆಗೆ ಬಂದ್ರಿ. ಅಣ್ಣ ಹಠ, ಅವಳು ರಾಕ್ಷಸಿ, ನಾನು ನಿಮ್ಮನೆಗೆ ಬರ್ತೀನಿ. ನೀವು ಬಲವಂತ, ಕಟ್ಟಿಕೊಂಡು ಹೆಂಡ್ತಿ, ಸಹಧರ್ಮಿಣಿ, ಬಿಡಕ್ಕಾಗ್ದು. ಅರ್ಧ ಗಂಟೆ ಕನ್ವಿನ್ಸ್ ಮಾಡಿ ಇಳಿಸಿದ್ರಿ. ಅಣ್ಣನಿಗೆ ಭಾವೋದ್ವೇಗ, ಉಕ್ಕಿ ಬಂತು ಅವಳು ಕಣ್ಣಲ್ಲಿ ಆನಂದ ಬಾಷ್ಪ. ಕಲ್ತ್ರಿ. ಹತ್ರಕ್ಕೆ ಕರೆದ್ರು. ಹೋದೆ. ಕುತ್ತಿಗೆರಿದ ಚೈನು ಬಂಗಾರದ್ದು ಸರ್, ತೆಗೆದು ನನ್ನ ಕುತ್ತಿಗೆಗೆ ಹಾಕಿದ್ರು. ಅಪ್ಪಿಕೊಂಡ್ರು ಸರ್. ಶಭಾಷ್. ಕಷ್ಟ ಕಣೋ, ನನ್ನ ಕೈಲಿ ಆಗಲ್ಲ. ಅವಳು ಹೆಂಡತಿ ಪ್ರಾಣ ತೆಗಿತಾಳೆ, ಸುಖ ಕೊಡಲ್ಲ. ಹಂಗಂದ್ರು. ಹಂಗೆ ದಾಪ್ಗಾಲ್ ಹಾಕ್ಕೊಂಡು ಸರ 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 ಹೊರಟೆ. ಹಾಗೆ ಮತ್ತೆ ಇದು ರಿಯಲ್ ಬ್ರದರ್ಸು, ಸೇಮ್ ಪೇರೆಂಟ್ಸ್. ಮತ್ತೆ ಪರ್ಸು? ಏನ್ ಪರ್ಸು? ಚೈನಿಂದ ಆಯ್ತು ಸರ್, ಪರ್ಸಿಂದ ಏನು ಹೇಳಿ? ಮನೆಗೆ ಬಂದ್ರಿ, ಮಲಗಿದ್ರಿ. ಬೆಳಿಗ್ಗೆ ಫೋನ್ ಬಂತು, ಅಣ್ಣ ಹೋದ. ಬಂದ್ರಿ. ಎಷ್ಟೋ ದಿನಗಳ ಮೇಲೆ ಗಾಡಿ ಸರ್ವಿಸಿಂಗ್ ಬಿಟ್ಟಾಗ ಗರಾಜ್ನೂ ನಂದ, ಸರ್ ಗಾಡಿಲಿ ಪರ್ಸ್ ಸಿಕ್ತು. ಪ್ರಾಬಬ್ಲಿ ರಾತ್ರಿ ಅಣ್ಣ ಕಾರಲ್ಲಿ ಕೂತಾಗ ಪರ್ಸ್ ಬೀಳಿಸ್ಕೊಂಡಿರ್ಬೋದು. ಗರಾಜ್ನವನು ಕಳ್ಳ ಪರ್ಸಲ್ಲಿರೋ ಕಾಸು ತಗೊಂಡು ಖಾಲಿ ಪರ್ಸು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಏನೋ ಹೇಳ್ತೀನಿ ಬಿಡಿ ಸರ್, ರಿಯಲ್ ಬ್ರದರ್ಸು, ಸೇಮ್ ಪೇರೆಂಟ್ಸು, ಹೀಗಾದ್ರೇ ಸ್ವಾಭಾವಿಕ.
ಇದು ಸರ್ ರಿಯಲ್. ಓನ್ ಬ್ರದರು ಸೇಮ್ ಪೇರೆಂಟ್ಸ್ ಅಂತೀರಾ, ಎದೆ ಮೇಲೆ ಕೂತ್ಕೊಂಡು ಬಾರಿಸ್ದೆ ಅಂತೀರಲ್ಲ, ನಂಬೋ ಮಾತಾ?